ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಸೊ ಇವತ್ತೇನಪ್ಪ ಅಂದರೆ ಬೆಳಗ್ಗೆನೇ ಎದ್ದು ಸ್ವಲ್ಪ ನೀರಿಗೆ ಅರಿಶಿನ ಹಾಕ್ಕೊಂಡು ಕುಡಿದು ಓಟ್ಸ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ. ಓಟ್ಸು ಸಪ್ಪೆ ಇರುತ್ತೆ, ತಿನ್ನೋಕ್ಕಾಗಲ್ಲ. ತಿಂದು ನೆಕ್ಸ್ಟ್ ಸುಮ್ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ. ಹಲಸಿನ ಬೀಜಗಳು ಇದ್ವು. ಎರಡು ತಗೊಂಡೆ ಸುಟ್ಕೊಳ್ಳೋಣ ಅಂತ. ಗ್ಯಾಸಲ್ಲಿ ಸುಟ್ಕೊಳಕ್ಕೆ ಬರ್ತಿದ್ದಿಲ್ಲ ನನಗೆ, ಆದರೂ ಟ್ರೈ ಮಾಡಿದೆ ಸುಟ್ಕೊಳಕ್ಕೆ. ಹಲಸಿನನ್ನೆಲ್ಲ ಸುಟ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡೆ. ಟೈಮ್ ಆಯಿತು, ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಬೇಕು. ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ. ಸಂಜೆ ಚಿಕನ್ ತಂದಿದ್ದರು ಅಪ್ಪ. ಚಿಕನ್ನು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯೋಕ್ಕಿಟ್ಟಿದ್ದೆ. ಅದು ಬೇಯ್ತಿತ್ತು ಚಿಕನು. ಅಲ್ಲಿವರೆಗೆ ಏನಪ್ಪ ಮಾಡಲಿ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಮಸಾಲೆ ರುಬ್ಕೊಳ್ಳೋಣ ಅಂತ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಕೊಂಡು ಮಸಾಲೆ ಎಲ್ಲ ರುಬ್ಕೊತಾ ಇದ್ದೆ. ಒಬ್ಬಳೇ ಹೇಳ್ತೀನಲ್ಲ, ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತೈತೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಬೇಕು, ಇನ್ನೊಂದು ಕೈಯಲ್ಲಿ ಕೆಲಸ ಮಾಡಬೇಕು, ಆ ಥರ ಆಗ್ತಿದೆ. ಪರವಾಗಿಲ್ಲ, ಕಷ್ಟಪಟ್ಟರೆ ಅಲ್ವಾ ಎಲ್ಲ ಫಲ ಸಿಗೋದು. ಅದಾದಮೇಲೆ ಎಲ್ಲ ರುಬ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಕುದಿಯೋಕ್ಕಿಟ್ಟೆ. ಕುದೀತಾ ಇತ್ತು. ಅದ್ರ ನಡುವೆ ದೊಡ್ಡೋರು ಹೇಳ್ತಾರಲ್ಲ, ಎಷ್ಟೇ ಓದಿದ್ರು ಮೊಸರು ತಿಕ್ಕಲೇಬೇಕು ಅಂತ. ಹಂಗೆ ಹೆಣ್ಮಕ್ಳು ಎಷ್ಟೇ ಓದಿದ್ರು ಅಡುಗೆ ಮಾಡಲೇಬೇಕು, ಮನೆ ಕೆಲಸ ಮಾಡ್ಕೊಳ್ಲೇಬೇಕು. ಮುದ್ದೆ ಇಕ್ಕಿದ್ದೀನಿ. ಮುದ್ದೆ ಕುದಿಯಬೇಕಾದ್ರೆ ಹಿಟ್ಟು ಹಾಕಬೇಕು. ಹಂಗೆ ಹಾಕಿದ್ರೆ ಹಿಟ್ಟಾಗ್ಬಿಡುತ್ತೆ. ಮುದ್ದೆ ಕುದಿಲಿ ಅಂತ ಸುಮ್ಮನೆ ಇಕ್ಕಿದ್ದೆ. ಅಂತಾರಲ್ಲ, ಎಷ್ಟೇ ಓದಿದ್ರು ಕೆಲಸ ಮಾಡಲೇಬೇಕು ಅಂತ. ಹಾಗೆ ನಮ್ಮ ಲೈಫ್ ಎಷ್ಟೇ ಓದಿದ್ರು ಎಷ್ಟೇ ಕೆಲ್ಸಕ್ಕೆ ಹೋದ್ರೂ ನಾವು ಮನೇಲಿ ಮಾಡ್ಕೊಳ್ಲೇಬೇಕು. ಅದಾದಮೇಲೆ ಮುದ್ದೆ ಕುದೀತಿತ್ತು. ಈ ಕಡೆ ಸೈಡಿಗೆ ಅನ್ನಕ್ಕೆ ಇಕ್ಕಿದ್ದೆ. ಈ ಕೆಲಸ ಮಾಡ್ತಾ ನಮ್ಮ ಅಪ್ಪ ಅಮ್ಮ ನೆನೆಸ್ಕೊತಿದ್ದೆ. ಯಾಕಂದರೆ ಅವ್ರು ಬೈತಿದ್ರೆ ಎಷ್ಟೇ ಹೋದ್ರೂ ಕೆಲಸ ಮಾಡಲೇಬೇಕು, ಮಾಡು ಕಲಿ, ಮುಂದಕ್ಕೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ಇವಾಗ ಅವರು ಹೇಳಿದ ಮಾತು ಇವಾಗ ಅನುಭವ ಆಗ್ತೈತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ಕೆಲಸ ಇದೆ, ಅದರಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.